ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನಿಮಗೆ ಅಪಾರ್ಟ್ಮೆಂಟ್ಸ್ ರೂಲ್ಸ್ ಏನಿದೆ, ಕಾಮನ್ ಅಪಾರ್ಟ್ಮೆಂಟ್ ರೂಲ್ಸು ಮತ್ತು ರೆಗ್ಯುಲೇಷನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ದು ಸೊಸೈಟಿ ಏನಿದೆ, ಆ ಸೊಸೈಟಿ ಕೋಆಪ್ರೇಟಿವ್ ಸೊಸೈಟಿ ಆ್ಯಕ್ಟ್ ಒಳಗಡೆ, ಅಂದರೆ ಅವ್ರ ಕೋಆಪ್ರೇಟಿವ್ ಸೊಸೈಟಿ ಲಾಸ್ ಇದಕ್ಕೆ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನಾವು ಒಂದು ಅಪಾರ್ಟ್ಮೆಂಟ್ ಸೊಸೈಟಿಯಲ್ಲಿ ನಾವು ಇರ್ತಾ ಇದ್ದಾಗೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂತ ಹೇಳಿ ನಾನು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲು ಕೋಆಪ್ರೇಷನ್ ಇರಬೇಕು. ಅಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಫ್ಲ್ಯಾಟ್ ಓನರ್ಸ್ ಇರ್ಬೋದು, ಟೆನೆಂಟ್ಸ್ ಇರ್ಬೋದು, ಅವರದರಲ್ಲಿ ಕೋಆಪ್ರೇಷನ್ಸ್ ಬೇಕೇ ಬೇಕು. ಅದಕ್ಕೆ ಬಿಟ್ಟರೆ ಒಂದು ಡಿಸಿಪ್ಲಿನ್ ಬೇಕು. ಯಾವ ಥರ ಅಪಾರ್ಟ್ಮೆಂಟಲ್ಲಿ ನಾವು ಸ್ಪಂದಿಸಬೇಕು, ಯಾವ ಥರ ಇರಬೇಕು, ಬೇರೆಯವರಿಗೆ ತೊಂದರೆ ಆಗಲಾರ್ದಂಗೆ ಅದಕ್ಕೆ ಒಂದು ಡಿಸಿಪ್ಲಿನ್ ಅಂತ ಒಂದು ನಾವು ಪಾಲನೆ ಮಾಡಬೇಕು. ಅದರ ಜೊತೆಯಲ್ಲಿ ಬೇರೆಯವ್ರಿಗೆ ನಾವು ರೆಸ್ಪೆಕ್ಟ್ಫುಲ್ಲಾಗಿ ವರ್ತನೆ ಮಾಡಬೇಕು. ಅದು ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ನಾವು ಹೇಳ್ಬೋದು. ಅಂದರೆ ನಾವು ಯಾವಾಗ ಅಪಾರ್ಟ್ಮೆಂಟಲ್ಲಿ ಇರ್ತೀವಿ, ಇವು ಕಟ್ಟುನಿಟ್ಟವಾಗಿ ಈ 3 ಪಾಯಿಂಟ್ಸ್ ಕೂಡ ನಾವು ಕನ್ಸಿಡರ್ ಮಾಡಬೇಕು. ಅದೇ ಥರನೇ ನಾವು ಬಿಹೇವ್ ಮಾಡಬೇಕು. ಸೊ ಇಲ್ಲಿ ನಾವು ಅಪಾರ್ಟ್ಮೆಂಟ್ ರೂಲ್ಸ್ ಅಂದರೆ ರೂಲ್ಸ್ ಯಾವ ರೂಲ್ಸ್ ಇದೆಯಾ ಅಂತ ಹೇಳಿ ನಾವು ಡಿಸ್ಕಸ್ ಈಗ ನಾವು ಮಾಡ್ತೀವಿ. ಸೊ ಫಸ್ಟ್ ರೂಲ್ಸ್ ಅಂದರೆ ಏನಂತ ಹೇಳಿದಾಗೆ ರಿಗಾರ್ಡಿಂಗ್ ದಿ ಮೇಂಟೆನೆನ್ಸ್ ಚಾರ್ಜಸ್ ಇರ್ಬೋದು. ಸೊ ಅಲ್ಲಿ ಒಂದು ಸೊಸೈಟಿ ಎಷ್ಟು ಮಂತ್ಲಿ ಎಷ್ಟು ಚಾರ್ಜ್ ಮಾಡಬೇಕಂತ ಹೇಳಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡುತ್ತೆ. ಅದರ ಪ್ರಕಾರ ಒಂದು ಮೇಂಟೆನೆನ್ಸ್ನ ಅವರು ಟೆನೆಂಟ್ ಹತ್ರ ಮತ್ತು ಅಪಾರ್ಟ್ಮೆಂಟ್ಸ್ ಓನರ್ ಹತ್ರ ಅವರು ಕಲೆಕ್ಟ್ ಮಾಡ್ಕೊತಾರೆ. ದಟ್ ಈಸ್ ದ ರಿಕವರಿ ಆಫ್ ದಿ, ನಾವು ಏನಂತ ಹೇಳ್ಬೋದು, ಮಂತ್ಲಿ ಮೇಂಟೆನೆನ್ಸ್ ಫಾರ್ ದಿ ಎಕ್ಸ್ಪೆನ್ಸ್ ಫಾರ್ ದಿ ಮೇಂಟೆನೆನ್ಸ್ ಆಫ್ ಆಲ್ ಅಮ್ಯುನಿಟೀಸ್ ಅಂತ ನಾವು ಹೇಳ್ತೀವಿ. ಮುಂಚೆ ನಾನು ಹೇಳಿದ್ದೀನಿ ಯಾವ ಅಮ್ಯುನಿಟೀಸ್ ಅಪಾರ್ಟ್ಮೆಂಟಲ್ಲಿ ಯೂಶ್ವಲಿ ಪ್ರೊವೈಡ್ ಮಾಡ್ತಾರೆ ಅಂತಹ ಅಮ್ಯುನಿಟೀಸ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಒಂದು ಎಕ್ಸ್ಪೆನ್ಸಸ್ನ ಒಂದು ಸೊಸೈಟಿ ಕಲೆಕ್ಟ್ ಮಾಡುತ್ತೆ. ಸೊ ಅಲ್ಲಿ ನಾವು ಒಂದು ಮೇಂಟೆನೆನ್ಸ್ನ ನಾವು ನಮ್ಮ ಡ್ಯೂಟಿ ಏನಂತ ಹೇಳಿದಾಗೆ ಆ ಮೇಂಟೆನೆನ್ಸ್ ನಾವು ವಿದಿನ್ ಟೈಮಲ್ಲಿ ನಾವು ಅವ್ರಿಗೆ ಕೊಡಬೇಕು. ಅದು ನಮ್ಮದು ಫಸ್ಟು ಮತ್ತು ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಡ್ಯೂಟಿ ಅಂತ ಕೂಡ ಹೇಳ್ಬೋದು. ಮತ್ತು ಅದರ ಜೊತೆಯಲ್ಲಿ ಯಾವುದೇ ಒಂದು ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ವಾಟರ್ ಬಿಲ್ ಕೂಡ ಚಾರ್ಜ್ ಮಾಡ್ತಾರೆ, ಅದರ ಬಗ್ಗೆ, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು. ಅದರ ಜೊತೆಗೆ ಕೆಲವೊಂದು ಪಾರ್ಕಿಂಗ್ ರಿಲೇಟೆಡ್ ಚಾರ್ಜಸ್ ಇರುತ್ತೆ. ಸೊ ಅದರಲ್ಲಿ ಅಂದರೆ ಅವರವರ ಅಪಾರ್ಟ್ಮೆಂಟ್ಗೆ ಬಿಟ್ಟು ಬೈಲಾಸ್ ಏನಿರುತ್ತೆ ಆ ಬೈಲಾಸ್ ಪ್ರಕಾರ ಸ್ಪಂದಿಸಬೇಕು. ಅದು ಕೂಡ ಒಂದು ರೂಲ್ಸ್ ಅಂತ ಹೇಳಿ ಕಡ್ಡಾಯವಾಗಿ ನಾವು ಪಾಲನೆ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಕೂಡ ಮತ್ತು ನಾಯ್ಸ್ ಕಂಟ್ರೋಲ್ ಮಾಡಬೇಕು. ನಾಯ್ಸ್ ಅಂತ ಹೇಳಿದಾಗೆ ತುಂಬ ಅಲ್ಲಿ ಮನೆಯಲ್ಲಿ ಯಾವುದೇ ಕೂಡ ಡ್ರಿಲ್ಲಿಂಗ್ ವರ್ಕ್ ಇರ್ಬೋದು, ನಾಯ್ಸಿ ಆ್ಯಕ್ಟಿವಿಟಿ ಇರ್ಬೋದು, ಆರ್ ನೈಟ್ ಅವರ್ಸಲ್ಲಿ ಪಾರ್ಟಿ ಅವಾಯ್ಡ್ ಮಾಡಬೇಕು, ಆರ್ ಲೌಡು ಮ್ಯೂಸಿಕ್ನ ಅಲ್ಲಿ ಅವಾಯ್ಡ್ ಮಾಡಬೇಕು. ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅದು ಕೂಡ ನಾವು ಅಲ್ಲಿ ಒಂದು ನಾಯ್ಸ್ ಕಂಟ್ರೋಲ್ ಮಾಡೋ ಕೆಲಸ ಕೂಡ ಅಲ್ಲಿ ನಾವು ಅಪಾರ್ಟ್ಮೆಂಟಲ್ಲಿ ಇರ್ತಾ ಇದ್ದಾಗೆ ಮಾಡಬೇಕು. ಅದರ ಜೊತೆಯಲ್ಲಿ ಕ್ಲೀನಿಂಗ್ನೆಸ್ ಕೂಡ ತುಂಬ ಇಂಪಾರ್ಟೆಂಟು. ಯಾವುದೇ ಗಾರ್ಬೇಜ್ ಇರ್ಬೋದು, ಯಾವುದೇ ಒಂದು ಬಳಕೆ ಬರೋ ವಸ್ತುಗಳು ಒಂದು ಬಾಲ್ಕನಿಲಿಂದ ಎಸೆಯೋದು ಮತ್ತು ವಿಂಡೋಲಿಂದ ಎಸೆಯೋದು, ಅದು ಕೂಡ ಅಲ್ಲಿ ನಾವು ಮೇಂಟೈನ್ ಮಾಡಬೇಕು. ಸೊ ಯೂಶ್ವಲಿ ನಮ್ಮ ಅಬ್ಸರ್ವೇಷನ್ಗೆ ಬಂದ ಪ್ರಕಾರ ಅಂತ ಹೇಳಿದಾಗೆ ಅಲ್ಲೇ ಕೂತ್ಕೊಂಡು ಬಾಳೆಕಾಯಿ ಸಿಪ್ಪೆ ಒಗಿತಾರೆ, ಏನಾದರೂ ಫ್ರೂಟ್ಸ್ ತಿಂದಿರ್ತಾರೆ, ಆ ಫ್ರೂಟ್ಸ್ನ ಪೀಲ್ ಮಾಡಿ ಆ ವಿಂಡೋದಾಗ್ಲಿಂದ ಎಸಿತಾರೆ, ಅದರ್ವೈಸ್ ಒಂದು ಬಾಲ್ಕನಿಲಿಂದ ಎಸಿತಾರೆ. ಅದರ ಜೊತೆಯಲ್ಲಿ ಯೂಶ್ವಲಿ ಕಂಡು ಬಂದಿದೆ, ಹೆಣ್ಮಕ್ಳು ತಲೆ ಬಾಚಿಕೊಂಡು ಕೂದಲುಗಳು ಏನು ರೋಲ್ ಮಾಡಿ ಬಾಲ್ಕನಿಲಿಂದ ಎಸಿತಾರೆ. ಸೊ ಅದು ತೆಳಗಡೆ ಬಂದು ಅದೆಲ್ಲ ತುಂಬ ಗಲೀಜು ಇರುತ್ತೆ. ಸೊ ಅದು ನಮ್ಮದು ಅಪಾರ್ಟ್ಮೆಂಟಲ್ಲಿ ಇರ್ತಾ ಇದ್ದ ಜನರದ್ದು ಡ್ಯೂಟಿ ಏನಂತ ಹೇಳಿದ್ರೆ ಈ ಕ್ಲೀನಿಂಗ್ನೆಸ್ ಕೂಡ ಮೇಂಟೈನ್ ಮಾಡಬೇಕು. ಸೊ ಅವ್ರ ಮನೆಯಲ್ಲಿ ಡಸ್ಟ್ಬಿನಲ್ಲಿ ಹಾಕೋ ಪ್ರಯತ್ನ ಮಾಡಿರಿ. ಈವನ್ ಹೊರಗಡೆ ಕೂಡ ಪಾರ್ಕಿಂಗ್ ಲಾಟಲ್ಲಿ ಇರ್ಬೋದು, ಆರ್ ಗಾರ್ಡನಲ್ಲಿ ಇರ್ಬೋದು, ಯಾವುದೇ ಒಂದು ಟಿಶ್ಯೂ ಪೇಪರ್ ಇರ್ಬೋದು, ಕಾರಲ್ಲಿ ಇರೋದು ನೀರಿನ ಬಾಟ್ಲಿಗಳು ಇರ್ಬೋದು, ಆರ್ ಕಾರಲ್ಲಿ ಇರೋದು ಏನಾದರೂ ಮೆಸ್ ಇರ್ಬೋದು, ಅದೆಲ್ಲ ಕೂಡ ನೀವು ಅಲ್ಲೇ ಕಾರ್ ತೆಳಗಡೆನೇ ಎಸಿ ಕುಡಿದು ಅಲ್ಲಿ ನೀವೇನು ಮಾಡಬೇಕು, ಡಸ್ಟ್ಬಿನ್ನ ಯೂಸ್ ಮಾಡಬೇಕು. ಸೊ ಈ ರೀತಿ ಒಂದು ಅಪಾರ್ಟ್ಮೆಂಟಲ್ಲಿ ಕ್ಲೀನಿಂಗ್ನೆಸ್ ಕೂಡ ಮೇಂಟೈನ್ ಮಾಡಬೇಕು. ಅದರ ಜೊತೆಯಲ್ಲಿ ನೆಕ್ಸ್ಟ್ ಇಶ್ಯೂ ಅಂತ ಹೇಳಿದಾಗೆ ಒಂದು ಪಾರ್ಕಿಂಗ್ ಲಾಟ್ ಬಗ್ಗೆ ಇರ್ಬೋದು. ಪಾರ್ಕಿಂಗ್ ರೂಲ್ಸು ನಿಮ್ಮ ಅಲಾಟೆಡ್ ಪಾರ್ಕಿಂಗ್ ಝೋನ್ ಏನಿರುತ್ತೆ ಆ ಅಲಾಟೆಡ್ ಪಾರ್ಕಿಂಗ್ ಝೋನಲ್ಲೇ ಪಾರ್ಕ್ ಮಾಡಬೇಕು. ಆರ್ ಸಮ್ಟೈಮ್ಸ್ ಓನರ್ ಕನ್ಸೆಂಟ್ ಇದ್ದರೆ ನೀವು ಅವ್ರ ಕನ್ಸೆಂಟ್ ತೊಗೊಂಡು ಕೂಡ ಅದು ಪಾರ್ಕ್ ಮಾಡಬಹುದು. ಅದರ ಬಗ್ಗೆ ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ. ಸೊ ಹಂಗಾಗಿ ಮತ್ತು
ಆ ಪಾರ್ಕಿಂಗ್ ಲಾಟಲ್ಲಿ ಕೂಡ ಟೂ ವೀಲರ್ಸು ಮತ್ತು ಚಿಕ್ಕ ಮಕ್ಕಳು ಆಡೋ ಸೈಕಲ್ಸು ಅವೆಲ್ಲ ಕೂಡ ನೀಟಾಗಿ ಅರೇಂಜ್ ಮಾಡಿ ಹೋಗಬೇಕು. ಎಲ್ಲಿ ಬೇಕಲ್ಲಿ ಸೈಕಲ್ಸ್ನ, ಚಿಕ್ಕ ಮಕ್ಕಳು ಸೈಕಲ್ಸ್ ಎಲ್ಲಿ ಬೇಕಲ್ಲಿ ಬಿಡ್ತವೆ. ಯಾಕಂತ ಹೇಳಿದಾಗೆ ಅವು ಚಿಕ್ಕ ಮಕ್ಕಳು, ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅದು ಪೇರೆಂಟ್ಸ್ ಅವ್ರದ್ದು ನೀಟಾಗಿ ಸೈಕಲ್ನ ಪಾರ್ಕ್ ಮಾಡಿ ಹೋಗಬೇಕು. ಅವ್ರು ಟೂ ವೀಲರ್ಸ್ ಕೂಡ ಕರೆಕ್ಟ್ ಪಾರ್ಕಿಂಗ್ ಝೋನಲ್ಲಿ, ಅಂದರೆ ಅಲ್ಲಿ ಏನು ಪಾರ್ಕಿಂಗ್ ಝೋನ್ ಮಾಡಿರ್ತಾರೆ ಟೂ ವೀಲರ್ಸ್ಗೆ, ಅಲ್ಲೇ ಪಾರ್ಕ್ ಮಾಡಬೇಕು. ಮತ್ತು ಅಲ್ಲಿ ರೋಡ್ಸ್ ಕೂಡ ಅಲ್ಲಿ ಬ್ಲಾಕ್ ಮಾಡಿಕೊಡ್ದು, ಗೇಟ್ ಹತ್ರ ವೆಹಿಕಲ್ಸ್ನ ಹಚ್ಚಬೇಡ್ದು. ಅದು ಕೂಡ ಒಂದು ನಾವು ಪ್ರಿಕಾಷನ್ನ ತಗೋಬೇಕು. ಮತ್ತು ಪಾರ್ಕಿಂಗ್ ಏರಿಯಲ್ಲಿ ಕೂಡ ಒಂದು ಕಟ್ಟಿಟ್ಟವಾಗಿ ಶಿಸ್ತುಬದ್ಧತೆ ಪಾಲನೆ ಮಾಡಬೇಕಂತ ಕೂಡ ಅದು ಒಂದಿದೆ. ಸೊ ಕಾಮನ್ ಏರಿಯಾಸ್ ಕೂಡ ಯಾವ ಥರ ಮೇಂಟೈನ್ ಮಾಡಬೇಕಂತ ಹೇಳಿದಾಗೆ, ಕಾಮನ್ ಏರಿಯಾಸು ಲೈಕ್ ಟೆರೆಸ್ ಇರ್ಬೋದು, ಗಾರ್ಡನ್ ಇರ್ಬೋದು, ಲಿಫ್ಟ್ ಇರ್ಬೋದು, ಲಾಬಿ ಇರ್ಬೋದು, ಅದರ ಜೊತೆಯಲ್ಲಿ ಕಾರಿಡಾರ್ ಇರ್ಬೋದು, ಇದು ಕೂಡ ನಾವು ಕ್ಲೀನ್ಲಿ ಮೇಂಟೈನ್ ಮಾಡಬೇಕು. ಏನಾದರೂ ಅಲ್ಲಿ ಅಂದರೆ ಎಸಿಬೇಕಾದ್ರೆ ನೀವು ಡಸ್ಟ್ಬಿನ್ನ ಪ್ರಿಫರ್ ಮಾಡಬೇಕು. ಅಲ್ಲಿ ಕೂಡ ಗಲೀಜು ಮಾಡೋಂಗಿಲ್ಲ, ಅದು ಕೂಡ ರೂಲ್ಸ್ ಇದೆ. ಮತ್ತು ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಅಂತ ಹೇಳಿದಾಗೆ, ಪೆಟ್ಸ್. ಕೆಲವೊಬ್ಬರಿಗೆ ಪೆಟ್ಸ್ ತುಂಬ ಇಷ್ಟ, ಬರ್ಡ್ಸ್ ಇಷ್ಟ. ಸೊ ಅಂಥ ಪೆಟ್ಸ್ ಬಗ್ಗೆ ಕೂಡ ರೂಲ್ಸ್ ಇದೆ. ಸೊ ನೀವು ಒಂದು ಆ್ಯಸ್ ಎ ಪೆಟ್ ಓನರ್ ಅಂತ ಹೇಳಿದಾಗೆ, ನೀವು ಪ್ರಿಮೈಸಸ್ಸಲ್ಲಿ ಕ್ಲೀನ್ನೆಸ್ನ ಮೇಂಟೈನ್ ಮಾಡಬೇಕು. ಅದು ನಿಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರ ಜೊತೆಯಲ್ಲಿ ಆ ಪೆಟ್ಸು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಲಾರ್ದಂಗೆ ಕೂಡ ನಡ್ಕೋಬೇಕು. ಸೊ ಅದು ಕೂಡ ಪೆಟ್ ಓನರ್ದು ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ನಾನು ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಒಂದು ವಿಸಿಟರ್ಸ್ ಎಂಟ್ರಿ ಅಂತ ಇರುತ್ತೆ. ವಿಸಿಟರ್ಸ್ ಎಂಟ್ರಿ ಕೂಡ ತುಂಬ ಮುಖ್ಯವಾದ ವಿಷಯ. ಈ ವಿಸಿಟರ್ಸ್ ಎಂಟ್ರಿ ವಿಸಿಟರ್ಸ್ ಕೂಡ ಎಲ್ಲ ರೀತಿಯಿಂದ ಏನೇನು ಬೈಲಾಸ್ ಮಾಡಿದ್ದಾರೆ ಸೆಕ್ಯೂರಿಟಿ ಪರ್ಪಸ್ಸು, ಅವ್ರು ಯಾವ ಸೆಕ್ಯೂರಿಟಿ ಪರ್ಪಸ್ ಒಂದು ರೂಲ್ಸ್ ಮಾಡಿದ್ದಾರೆ, ಆ ರೂಲ್ಸ್ನ ಫಾಲೋ ಮಾಡಬೇಕು. ಮತ್ತು ಒಂದು ಎಂಟ್ರಿ ರಿಜಿಸ್ಟ್ರಿಯಲ್ಲಿ ಅವರು ಸಿಗ್ನೇಚರು ಮತ್ತು ಅವ್ರ ಮೊಬೈಲ್ ನಂಬರ್ನ ಹಾಕಿ ಯಾವ ಫ್ಲ್ಯಾಟ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅದು ಕೂಡ ಅಲ್ಲಿ ಅವರು ಎಂಟ್ರಿ ಮಾಡಬೇಕು. ಅದು ಕೂಡ ತುಂಬ ಮುಖ್ಯವಾದದ್ದು. ಮತ್ತು ವಿತ್ ಸೆಕ್ಯೂರಿಟಿ ಪರ್ಮಿಷನ್ ಅಲ್ಲಿ ಅವರು ಆ ಪ್ರಿಮೈಸಸ್ಸಲ್ಲಿ ಎಂಟರ್ ಆಗಬೇಕು. ಅದರ ಜೊತೆಯಲ್ಲಿ ಸೇಫ್ಟಿ ಮತ್ತು ಸೆಕ್ಯೂರಿಟಿ ರೀಸನ್ಗೆ ಏನು ಒಂದು ಸೆಕ್ಯೂರಿಟಿ ಅಂತ ಅಪಾಯಿಂಟ್ ಆಗಿರುತ್ತೆ, ಅವ್ರಿಗೆ ನಾವು ಕೋಆಪ್ರೇಟ್ ಮಾಡಬೇಕು. ಅದರ ಜೊತೆಯಲ್ಲಿ ಸೆಕ್ಯೂರಿಟಿ ಸ್ಟಾಫ್ ಏನಿದೆ, ಆ ಸೆಕ್ಯೂರಿಟಿ ಸ್ಟಾಫ್ಗೆ ಇನ್ಫಾರ್ಮೇಷನ್ ಇರಬೇಕು. ಯಾರ್ಯಾರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರ್ಯಾರು ಇಲ್ಲಿ ಡ್ರೈವರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಅವರು ಯಾರ್ಯಾರು ಕ್ಲೀನಿಂಗ್ ಪರ್ಪಸ್ ಏನಿದ್ದಾರೆ, ಸ್ವೀಪರ್ಸ್ ಇರ್ಬೋದು, ಅವ್ರು ಬೇರೆ ಕೆಲಸಕ್ಕೆ ಏನು ಅಪಾಯಿಂಟ್ ಮಾಡಿದ್ದಾರೆ, ಅವ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಇರಬೇಕು. ಯಾಕಂತ ಹೇಳಿದಾಗೆ ಅನ್ನೋನ್ ಪರ್ಸನ್ಸು ಅಪಾರ್ಟ್ಮೆಂಟ್ ಪ್ರಿಮೈಸಸ್ಸಲ್ಲಿ ಎಂಟ್ರಿ ಹಾಕ್ಕೊಡೋದು. ಹಂಗಾಗಿ ಒಂದು ಸೆಕ್ಯೂರಿಟಿ ಸ್ಟಾಫ್ಗೆ ಅವ್ರ ಬಗ್ಗೆ ನಾಲೆಜ್ ಇರಬೇಕಂತ ಕೂಡ ಒಂದು ರೂಲ್ಸ್ ಇದೆ. ಅದರ ಜೊತೆಯಲ್ಲಿ ಯಾರಿಗೂ ಕೂಡ ಅನ್ನೋನ್ ಪರ್ಸನ್ಗೆ ಎಂಟ್ರಿ ಮಾಡಿಕೊಡ್ದು, ಅದು ಕೂಡ ಒಂದು ಕಡ್ಡಾಯವಾಗಿ ರೂಲ್ಸ್ ಇದೆ. ಸೊ ಬಿಲ್ಡಿಂಗಲ್ಲಿ ವಿತೌಟ್ ಪರ್ಮಿಷನು ಯಾರು ಎಂಟ್ರ್ ಹಾಕ್ಕೊಡ್ದು. ಸೊ ಇದು ಏನು ಮೇನ್ಲಿ ಈ ಥರ ಮಾಡೋ ರೂಲ್ಸ್ ಏನಿದೆ ಅಂತ ಹೇಳಿದಾಗೆ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಸೆಕ್ಯೂರಿಟಿ ಆಫ್ ದಿ ಸೊಸೈಟಿ. ಸೊ ಅದು ಕೂಡ ಇದೆ. ಮತ್ತು ಅದರ ಜೊತೆಯಲ್ಲಿ ರಿನೋವೇಷನ್, ಕೆಲವೊಂದು ಫ್ಲ್ಯಾಟಲ್ಲಿ ರಿನೋವೇಷನ್ ನಡೀತಾ ಇರ್ಬೋದು, ಆರ್ ಕನ್ಸ್ಟ್ರಕ್ಷನ್ ನಡೀತಾ ಇರ್ಬೋದು, ಅದರ್ ದ್ಯಾನ್ ಫರ್ನಿಚರ್ ವರ್ಕ್ ನಡೀತಾ ಇರ್ಬೋದು. ಇದಕ್ಕೆಲ್ಲ ಕೂಡ ಮೇಜರ್ ರಿಪೇರಿ ಇರ್ಬೋದು, ಆರ್ ಅದರ್ ದ್ಯಾನ್ ರಿನೋವೇಷನ್ ಇರ್ಬೋದು, ಆರ್ ಎನಿ ಫರ್ನಿಚರ್ ವರ್ಕ್ ಇರ್ಬೋದು. ಇದು ಮಾಡೋದಕ್ಕಿಂತ ಮುಂಚೆನೇ ಒಂದು ಸೊಸೈಟಿಲಿಂದ ಜಸ್ಟ್ ಒಂದು ಪರ್ಮಿಷನ್ ಅಂತ ನೀವು ತೊಗೋಬೇಕು. ಸೊ ಪರ್ಮಿಷನ್ ಅಂದರೆ ಅವರು ಅಪ್ರೂವ್ ಕೊಡಲೇಬೇಕಾಗುತ್ತೆ. ಸೊ ದಟ್ ಈಸ್ ದಿ ಸೆಕೆಂಡ್ರಿ. ಬಟ್ ಇನ್ಫಾರ್ಮೇಷನ್ನ ನೀವು ಅವ್ರಿಗೆ ಕೊಡಬೇಕು. ಈ ಥರ ರೆನೋವೇಟ್ ಮಾಡ್ತಾ ಇದ್ದೀವಿ ನಾವು, ಸೊ ನಮ್ಮದು ಈ ಥರ ಕನ್ಸ್ಟ್ರಕ್ಷನ್ ವರ್ಕ್ ಇದೆ, ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಒಂದು ನಾಲೆಜ್ ತೊಗೊಂಡು ಬರಬೇಕು. ಆ ಕನ್ಸ್ಟ್ರಕ್ಷನ್ ವರ್ಕ್ಲಿಂದ ಏನಾದರೂ ಡೆಬ್ರಿಜು ಆರ್ ಯಾವುದಾದ್ರೂ ಡಿಸ್ಪೋಸಲ್ ಥಿಂಗ್ಸ್ ಏನಾದರೂ ಬಂದರೆ ಆ ಡಿಸ್ಪೋಸಲ್ ಥಿಂಗ್ಸ್ನ ನೀವು ಕರೆಕ್ಟಾಗಿ ಡಿಸ್ಪೋಸ್ ಮಾಡಬೇಕು. ಅದು ಅಪಾರ್ಟ್ಮೆಂಟ್ ಹೊರಗಡೆನೇ ಬಿಸಾಕೋದ ಅಲ್ಲ. ಸೊ ಯಾಕಂದ್ರೆ ಹೇಳಿದಾಗೆ ಅದು ಕೂಡ ಒಂದು ಅಪಾರ್ಟ್ಮೆಂಟ್ ಪ್ರಿಮೈಸಸ್, ಅಪಾರ್ಟ್ಮೆಂಟ್ ಕ್ಲೀನ್ ಮಾಡಿಕೊಂಡು ಅಪಾರ್ಟ್ಮೆಂಟ್ ಎದುರೇ ಡೆಬ್ರಿಜ್ ಬಿಸಾಕೋದು ಆರ್ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಏನೇನು ಡಿಸ್ಪೋಸ್ ಪ್ರಾಪರ್ಟಿ ಇದೆ ಅದು ಅಲ್ಲಿ ಎಸೋದು, ಅದು ತಪ್ಪಾಗುತ್ತೆ. ಹಂಗಾಗಿ ಅವರು ಪ್ರಾಪರ್ ವೇಯಲ್ಲಿ ಆ ಡೆಬ್ರಿಜ್ನ, ಆ ಡಿಸ್ಪೋಸಲ್ ಪ್ರಾಪರ್ಟಿನ
ಡಿಸ್ಪೋಸ್ ಮಾಡಬೇಕು. ಅದರ ಜೊತೆಯಲ್ಲಿ ಕೆಲವೊಂದು ಟೆನೆಂಟ್ ರೂಲ್ಸ್ ಕೂಡ ಫ್ರೇಮ್ ಮಾಡುತ್ತೆ ಸೊಸೈಟಿ. ಆ ಟೆನೆಂಟ್ ರೂಲ್ಸ್ ಅಂದರೆ ಏನಂತ ಹೇಳಿದಾಗ ಇಲ್ಲಿ ಓನರ್ ಯಾವಾಗಲೂ ಕೂಡ ಯಾರು ಇದ್ದಾರೆ ಅವ್ರ ಫ್ಲ್ಯಾಟಲ್ಲಿ ಯಾವ ಟೆನೆಂಟ್ಸ್ ಇರ್ತಾ ಇದ್ದಾರೆ, ಸೊ ಅವ್ರ ಬಗ್ಗೆ ಅವ್ರ ಡೀಟೇಲ್ಸ್ನ ಮತ್ತು ಅವರು ಏನಾದರೂ ಕ್ರಿಮಿನಲ್ ರೆಕಾರ್ಡ್ಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ನೀವು ಒಂದು ಸೊಸೈಟಿಗೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಬೇಕು. ಸೊ ಅದು ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ಅಪಾರ್ಟ್ಮೆಂಟಲ್ಲಿ ಸುಮಾರು ಜನ ಇರ್ತಾರೆ. ಅವ್ರಿಗೆ ಒಬ್ಬರಿಗೆ ಯಾವುದೇ ರೀತಿ ಗಮನ ಇರೋದಿಲ್ಲ. ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಯಾವುದೂ ಕೂಡ ಅವ್ರಿಗೆ ಅದರ ಬಗ್ಗೆ ಆಸಕ್ತಿ ಕೂಡ ಇರೋದಿಲ್ಲ, ಮತ್ತು ಅವ್ರಿಗೆ ಅದು ಮಾಹಿತಿ ತೊಗೊಂಡು ಯಾವುದೋ ಏನು ಮಾಡೋದು ಕೂಡ ಇರೋದಿಲ್ಲ. ಯಾಕಂದರೆ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಆ ಒಂದು ಅಪಾರ್ಟ್ಮೆಂಟಲ್ಲಿ ಜನ ಇರ್ತಾರೆ. ಸೊ ಹೀಗಾಗಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ನು ಕೊಡಬೇಕಾದ ಕೆಲಸ ಓನರ್ದಿದೆ. ಮತ್ತು ಓನರ್ ಅವ್ರಿಗೆ ಟೆನೆಂಟ್ಗೆ ಆ ರಿಗಾರ್ಡಿಂಗ್ ಮೇಂಟೆನೆನ್ಸ್ ಅಮೌಂಟ್ ಕೂಡ ಅವರು ತಿಳಿಸ್ಬೇಕು. ಈ ಥರ ನೀವು ಪ್ರಿಮೈಸಸ್ನ ಕ್ಲೀನ್ ಮಾಡಬೇಕು, ಅಂದರೆ ಅವ್ರದ್ದು ಬೈಲಾಸ್ ಈ ಥರ ಇದೆ, ನೀವು ಬೈಲಾಸ್ನ ಫಾಲೋ ಮಾಡಲೇಬೇಕಂತ ಕೂಡ ಅದನ್ನು ಕೂಡ ಅವ್ರಿಗೆ ಸೂಚನೆ ಕೊಡಬೇಕು. ಮತ್ತು ಅದರಲ್ಲಿ ಕಡ್ಡಾಯವಾಗಿ ಟೆನೆಂಟ್ಸ್ಗೆ ಯಾವುದೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡಿಕೊಡೋದು, ಅದರ ಬಗ್ಗೆ ಕೂಡ ಅವರು ಮಾಹಿತಿ ಕೊಡಬೇಕು. ಮತ್ತು ರಿಗಾರ್ಡಿಂಗ್ ವಾಟರ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಹೇಳಿದಾಗೆ ಇಲ್ಲಿ ಒಂದು ಯಾವುದೇ ಒಂದು ವಾಟರ್ ವೇಸ್ಟೇಜ್ ಇರ್ಬೋದು, ಅವರು ಅದರ್ ದೆನ್ ಎಲೆಕ್ಟ್ರಿಸಿಟಿ ವೇಸ್ಟೇಜ್ ಇರ್ಬೋದು, ಅದೆಲ್ಲ ಕೂಡ ಅಲ್ಲಿ ಅವಾಯ್ಡ್ ಮಾಡಬೇಕು. ಎಲೆಕ್ಟ್ರಿಸಿಟಿ ವೇಸ್ಟೇಜ್ ಅಂದರೆ ಅನ್ನೆಸೆಸರಿ ಲಿಫ್ಟಲ್ಲಿ ಲೈಟ್ ಆನ್ ಇರುತ್ತೆ, ಅನ್ನೆಸೆಸರಿ ಲಿಫ್ಟಲ್ಲಿ ಫ್ಯಾನ್ ಆನ್ ಇರುತ್ತೆ, ಅನ್ನೆಸೆಸರಿ ಗಾರ್ಡನ್ ಲೈಟ್ಸ್ ಆನ್ ಇರುತ್ತೆ. ಅಂಥಲ್ಲಿ ಏನಾದರೂ ಗಮನಕ್ಕೆ ಬಂದರೆ ಸೆಕ್ಯೂರಿಟಿಗೆ ಹೇಳಿ ಒಂದು ಆಫ್ ಮಾಡಿಸ್ಬೇಕು ಅದೆಲ್ಲ ಅನ್ನೆಸೆಸರಿ ಥಿಂಗ್ಸ್ನ ಏನೇನು ಯೂಸೇಜಲ್ಲಿ ಬರ್ತಾ ಇದೆ ಅಂಥದ್ದು ಕೂಡ. ಸೊ ಹಂಗಾಗಿ ಇದು ಕೂಡ ಒಂದು ಟೆನೆಂಟ್ ರೂಲ್ಸ್ ಕೂಡ ತುಂಬ ಮುಖ್ಯವಾದದ್ದಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಪಾರ್ಟ್ಮೆಂಟಲ್ಲಿ. ಅದರ ಜೊತೆಯಲ್ಲಿ ತುಂಬ ಮುಖ್ಯವಾದದ್ದಂದರೆ ಸೊಸೈಟಿ ಮೀಟಿಂಗ್ಸ್ ಫಾರ್ ಎವ್ರಿ 3 months ಕಂಡಕ್ಟ್ ಮಾಡಬೇಕು. ಯಾಕಂತ ಹೇಳಿದಾಗೆ ಆ ಮೀಟಿಂಗ್ಸ್ ಏನು ತೋರಿಸುತ್ತೆ ಅಂದರೆ ಒಂದು ಸೊಸೈಟಿದ ಅಕೌಂಟಬಿಲಿಟಿ ತೋರಿಸುತ್ತೆ. ಸೊ ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾವ ಥರ ಇದೆ, ಅವ್ರ ಸೊಸೈಟಿ ನಿಜವಾಗಲೂ ಅಪಾರ್ಟ್ಮೆಂಟಲ್ಲಿ ಇರ್ತಾ ಇದ್ದದ್ದು ಓನರ್ಸ್ದು ಅವ್ರ ಟೆನೆಂಟ್ದು ರಿಯಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದೆಯಾ ಇಲ್ಲ, ಅವ್ರ ಅಮ್ಯುನಿಟೀಸ್ ಕರೆಕ್ಟ್ ಪ್ರಾಪರ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರಾ ಇಲ್ಲ, ಅವ್ರ ಮೇಂಟೆನೆನ್ಸ್ ರಿಕವರಿ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಎಲ್ಲ ಮೀಟಿಂಗ್ಸ್ನ ಕಟ್ಟುನಿಟ್ಟವಾಗಿ ತೊಗೊಂಡು ಅಕೌಂಟಬಿಲಿಟಿನ ಆಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿದ್ದು ಓನರ್ಸ್ದು ಅಲ್ಲಿದ್ದು ಜನರದ್ದು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಕೆಲಸ ಸೊಸೈಟಿ ಮೆಂಬರ್ಸ್ ಮಾಡ್ತಾರೆ. ಸೊ ಹಂಗಾಗಿ ಈಚ್ ಸೊಸೈಟಿ ಮೆಂಬರ್ಸ್ ಏನಿದ್ದಾರೆ, ಅಂದರೆ ಅಪಾರ್ಟ್ಮೆಂಟ್ ಮೆಂಬರ್ಸ್ ಏನಿದ್ದಾರೆ, ಸೊ ಅವರು ಕಟ್ಟುನಿಟ್ಟವಾಗಿ ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕು. ಪಾರ್ಟಿಸಿಪೇಷನ್ ಮಾಡಿ ಸಜೆಷನ್ಸ್ ಕೂಡ ಒಂದು ಸೊಸೈಟಿಗೆ ತಲುಪಿಸ್ಬೇಕು. ಮತ್ತು ಅದಾದ ಮೇಲೆ ಒಂದು ಸೊಸೈಟಿ ಮೆಂಬರ್ ಆ್ಯಸ್ ಎ ಸೊಸೈಟಿ ಮೆಂಬರ್ ಇರ್ಬೋದು, ಆ್ಯಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಅಪಾರ್ಟ್ಮೆಂಟ್ ಇರ್ಬೋದು, ಕೆಲವೊಂದು ವಿಷಯಗಳು ನಾವು ಮಾಡಬೇಕು, ಕೆಲವೊಂದು ವಿಷಯಗಳು ನಾವು ಮಾಡಿಕೊಡೋದು. ಸೊ ಮಾಡೋ ವಿಷಯ ಅಂದರೆ ಏನಂತ ಹೇಳಿದಾಗೆ ಸೊಸೈಟಿಲಿ ಇರೋದ್ರಲ್ಲಿ, ಅಂದರೆ ಸೊಸೈಟಿಯಲ್ಲಿ ಯಾರು ಇರ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಸ್ಪಂದಿಸಬೇಕು, ಫ್ರೆಂಡ್ಲಿ ರಿಲೇಷನ್ ಇರಬೇಕು, ರೆಸ್ಪೆಕ್ಟ್ ಕೊಡಬೇಕು. ಸೊ ಯಾವುದೇ ಒಂದು ಸಜೆಷನ್ಗೆ ಆಕ್ಸೆಪ್ಟ್ ಮಾಡಬೇಕು. ಮತ್ತು ಯಾವುದು ಮಾಡಿಕೊಡೋದು ಅಂತ ಹೇಳಿದಾಗೆ ಯಾವುದೇ ಒಂದು ನ್ಯೂಸನ್ಸ್ನ ಕ್ರಿಯೇಟ್ ಮಾಡಿಕೊಡೋದು, ಮತ್ತು ಕಾಮನ್ ಏರಿಯಾಸು ಕಾಮನ್ ಪ್ರಾಪರ್ಟೀಸು ಮಿಸ್ಯೂಸ್ ಮಾಡಿಕೊಡೋದು, ಮತ್ತು ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಎನ್ಕರೇಜ್ ಮಾಡಿಕೊಡೋದು, ಅವ್ರ ಆ ಪ್ರಿಮೈಸಸ್ ಎಲ್ಲ ನಡೆಸ್ಕೊಡೋದು, ಮತ್ತು ಯಾವುದೇ ಸೊಸೈಟಿ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಿಕೊಡೋದು, ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಒಂದು ಫ್ರೇಮ್ ಮಾಡಿದ್ದಾರೆ. ಇದು ಪಾಲನೆ ನಾವು ಕಟ್ಟುನಿಟ್ಟವಾಗಿ ಮಾಡಬೇಕು. ಇಲ್ಲ ಅಂತ ಹೇಳಿದಾಗೆ ಕೋಆಪರೇಟಿವ್ ಲಾಸ್ ಅಪ್ಲೈ ಆಗುತ್ತೆ. ಅದು ಯಾವ ರೀತಿ ಅಂತ ಹೇಳಿ ಅದು ದಟ್ ಈಸ್ ಅ ಲೀಗಲ್ ಪಾರ್ಟ್. ಬಟ್ ಈ ಒಂದು ಅಪಾರ್ಟ್ಮೆಂಟಲ್ಲಿ ಇರೋರು ಎಲ್ಲರೂ ಓನರು ಟೆನೆಂಟ್ಸು ದೇ ಆರ್ ಬೌಂಡ್ ಬೈ ದಿ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಸಿಂಪ್ಲಿ ದಟ್ ಈಸ್ ಏನಂತ ಹೇಳಿದಾಗೆ ನಾವೇನು ಬೈಲಾಸ್ ಸೊಸೈಟಿ ಏನು ಫಾರ್ಮ್ ಮಾಡಿತ್ತೆ ಆ ಬೈಲಾಸ್ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಸೊ ಹಂಗಾಗಿ ನಮ್ಮ ಸ್ಮೂತ್ ವರ್ಕಿಂಗ್ ಆಫ್ ದಿ ಸೊಸೈಟಿ ಆ ಬೈಲಾಸ್ ಥ್ರೂ ಹೋಗಬೇಕು, ಮತ್ತು ನಾವು ಒಬೆ ಮಾಡಬೇಕು ಅಂತ ಹೇಳಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.